ಮದ್ವೆ ಆದಾಗಿಂದ ಇಲ್ಲಿವರೆಗೂ ನೀನು ₹1 ಸಂಪಾದನೆ ಮಾಡಿದ್ದನ್ನ ನಾನು ನೋಡಿಲ್ಲ. ನಂಬೇಕಂತ ನಿನ್ನ ಅಲ್ಲ, ಈಗ ನನ್ನನ್ನ ಕರ್ಕೊಂಡ್ ಬಂದಿದ್ಯಲ್ಲ, ಎಲ್ಲಿ ಕರ್ಕೊಂಡು ಹೋಗ್ತೀಯ? ನನ್ನ ದುಡ್ಡನ್ನ ಹೇಗ್ ಸಂಪಾದನೆ ಮಾಡ್ತೀಯ? ಕವಿತೆ ಬರ್ಕೊಂಡ ಅಥವಾ ನಿನ್ ಕೊಳಲು ಓದ್ಕೊಂಡ? ಪ್ಲೀಸ್ ಶ್ರೀ, ನನ್ನನ್ನ ಕ್ಷಮಿಸ್ಬಿಡು. ಸುಖವಾಗಿ ನೆಮ್ಮದಿಯಾಗಿರೋ ಜೀವನನ ಬಿಟ್ಟು ನಿನ್ ಸ್ವತಂತ್ರ ಜೀವನಕ್ಕೆ ನಾನು ಬರಲ್ಲ. ಅಂತ ಜೀವನ ನನಗೆ ಬೇಕಾಗೂ ಇಲ್ಲ. ಶ್ರೀ, ಏನ್ ಶ್ರೀ ಇದೆಲ್ಲ? ಕಬಡ್ಡಿ ಪಂದ್ಯಕ್ಕೋಸ್ಕರ ಇಷ್ಟೆಲ್ಲ ತಯಾರಿನಾ? ನಿಂಗಿದೆಲ್ಲ ಬೇಕಾಗಿತ್ತಾ? ಈ ಕಬಡ್ಡಿ ಫುಟ್ಬಾಲು ಎಲ್ಲ? ನಿನ್ಗೆ ಯಾಕಿದೆಲ್ಲ? ಇದ್ರ ಬಗ್ಗೆ ನೀನ್ ತಲೆ ಕೆಡಿಸ್ಕೊಂಡು ನನ್ನ ತಲೆ ತಿನ್ಬೇಡ. ಹೋಗು ಇಲ್ಲಿಂದ. ಅರೆ, ಯಾಕೆ ಶ್ರೀ ಇಷ್ಟೊಂದು ಸಿಟ್ಟು? ಇಲ್ಲದನ್ನೆಲ್ಲ ತಲೆಗೆ ಹಾಕೋತಿಯಪ್ಪ. ಅದನ್ನ ಬಿಟ್ಟು ಆರಾಮಾಗಿರೋದಕ್ಕಾಗಲ್ವಾ ನಿಂಗೆ? ಈಗೇನು ನಿಂಗೆ ಟ್ರ್ಯಾಕ್ಟರ್ ತಾನೇ ಬೇಕು? ನಮ್ಮ ಅಪ್ಪಂಗೆ ಹೇಳಿದ್ರೆ 2 ದಿವಸದಲ್ಲಿ ಹೊಸ ಟ್ರ್ಯಾಕ್ಟರ್ ನಮ್ಮ ಬಂಗ್ಲೆ ಮುಂದೆ ಬಂದು ನಿಂತಿರುತ್ತೆ. ಹೌದು, ಇಷ್ಟಕ್ಕೂ ನಿಂಗೆ ಟ್ರ್ಯಾಕ್ಟರ್ ಹಾಕ್ಬೇಕು? ಅದ್ರ ಬಂದು ಕಾರ್ ತಗೊಂಡು ಊರೆಲ್ಲ ಜುಮ್ ಅಂತ ಸುತ್ತಾಡ್ಬೋದು. ಶ್ರೀ, ನಾವಿಬ್ರು ಪ್ರೀತಿಯಿಂದ ಇರ್ತಾ ಇದ್ವಲ್ಲ, ಆ ದಿನ ಎಲ್ಲ ನೆನಪಾಗತ್ತೆ ಶ್ರೀ. ನಿನಗೆ ನನ್ನ ನೆನಪೇ ಆಗಲ್ವಾ? ನಾನು ನಿನ್ನ ಎಷ್ಟು ಅರ್ಥ ಮಾಡ್ಕೊಂಡಿದ್ದೀನಿ ಗೊತ್ತಾ? ನಿನ್ನ ಎಷ್ಟು ಪ್ರೀತಿಸ್ತೀನಿ ಗೊತ್ತಾ? ಈ ನಿನ್ನ ಪ್ರೀತಿಯಿಂದ ಹೊಟ್ಟೆ ತುಂಬುತ್ತಾ? ನೋಡು ಶ್ರೀ, ನನ್ನನ್ನು ಅರಮನೆ ಕರ್ಕೊಂಡು ಹೋಗಿ ಬಿಟ್ಬಿಡು. ನೀನು ಎಲ್ಲಿ ಬೇಕಾದ್ರೂ ಹೋಗು. ಅಲ್ಲ ಶ್ರೀ, ನಂಗೊಂದು ವಿಷಯ ಅರ್ಥ ಆಗ್ತಾ ಇಲ್ಲ. ನಾನು ನಿನಗೆ ಕಬಡ್ಡಿ ಆಡಬೇಡ ಅಂತ ಹೇಳಿದ್ರೆ ಇದರಿಂದ ನಿನಗೇನು ಕಷ್ಟ ಅಂತ ಬೈದೆ. ಅದೇ ಆ ಮಲ್ಲಿ ಹೇಳಿದ ತಕ್ಷಣ ಒಪ್ಕೊಂಡ್ಬಿಟ್ಟಿದ್ಯಾ? ನಿನಗೆ ನಿನ್ನ ಪ್ರೀತಿ ಹೆಂಡತಿಗಿಂತ ಆ ದಾಸಿನೇ ಹೆಚ್ಚಾಗ್ಬಿಟ್ಲಾ? ಅಯ್ಯೋ, ಯಾಕೆ ಅಷ್ಟೊಂದು ಕೋಪ ಮಾಡ್ಕೋತೀಯ? ಇರೋ ಮಾತನ್ನೇ ತಾನೇ ನಾನು ಹೇಳಿದ್ದು. ಆ ಮಲ್ಲಿ ದಾಸಿಯಾಗಿ ಬಂದಿದ್ದಾಳೆ. ಅದು ದುಡ್ಡುಗೋಸ್ಕರ. ನಿನ್ಗೊಂದು ಅಲ್ಲಲ್ಲ, ನಮ್ಮಿಬ್ರಿಗೂ ಒಂದು ಮಗು ಕೊಟ್ಟು ಹೋಗಕ್ಕೆ ಬಂದಿದ್ದಾಳೆ ಅಷ್ಟೇ. ಅವಳ ಮಾತಿಗೆ ನೀನು ಯಾಕೆ ಇಷ್ಟೊಂದು ಬೆಲೆ ಕೊಡಬೇಕು? ಶ್ರೀ, ಮಾವ ಹೇಳಿದ ಕೆಲಸನ ಆದಷ್ಟು ಬೇಗ ಮಾಡಿ ಮುಗಿಸ್ಬಿಡಿ. ಆಮೇಲೆ ಆ ದಾಸಿನ ಹೊರಗಾಕಿ ನಾನೇ ವಾಪಸ್ ಈ ರೂಮಿಗೆ ಬಂದ್ಬಿಡ್ತೀನಿ. ಆಗ ನಾವು ಮೊದಲಿನ ಥರನೇ ಮಚ್ಚವಾಗಿದ್ಬಿಡೋಣ. ನನಗದಿಷ್ಟ ಇಲ್ಲ. ಇನ್ಮೇಲೆ ನನಗದು ಬೇಕಾಗೋಯ್ತು.
ಯಜಮಾನ್ರೆ ಕಬಡ್ಡಿ ಅಭ್ಯಾಸ ಮಾಡ್ತಿದ್ದೀರಾ? ಹ್ಞೂ ಮಲ್ಲಿ, ಆದರೆ ಅಭ್ಯಾಸ ಮಾಡೋದಕ್ಕೆ ಇನ್ನೂ ಸ್ವಲ್ಪ ಸಮಯ ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ಜೊತೆಗೆ ಯಾರೂ ಅಭ್ಯಾಸ ಮಾಡೋದಕ್ಕೆ ಇಲ್ವಲ್ಲ, ಅದು ಸ್ವಲ್ಪ ಕಷ್ಟ ಆಗ್ತಿದೆ. ಹಾಗೆ ಹಾಗೆ ಚಿಕ್ಕ ಯಜಮಾನ್ರೆ, ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಮುಟ್ಸಿ ಮುಟ್ಸಿ. ಮುಟ್ಸಕ್ ಪ್ರಯತ್ನ ಮಾಡಿ. ಹಾ, ಅದು ಈ ಕಡೆ ಬನ್ನಿ, ಈ ಕಡೆ ಬನ್ನಿ. ಹಾ, ಅದು ಚಿಕ್ಕ ಯಜಮಾನ್ರೆ, ಈ ಕಡೆ. ಸುಸ್ತಾಯ್ತಾ? ಮಲ್ಲಿ, ಈಗ ನೀನು ಕಬಡ್ಡಿ ಅಂತ ಆ ಕಡೆಯಿಂದ ಬಾ, ನಾನು ನಿನ್ಗೆ ಹಿಡಿಯೋ ಪ್ರಯತ್ನ ಪಡ್ತೀನಿ, ಆಯ್ತಾ? ಶುರು ಮಾಡೋಣ. ಯಾಕೆ ಹೀಗೆ ಮಾಡ್ತೀಯ ನೀನು? ಅಲ್ಲ, ಅಭ್ಯಾಸಕ್ಕೆ ಸಹಾಯ ಮಾಡು ಅಂದ್ರೆ ನಿನಗೆ ಇಷ್ಟ ಇರೋದ ಕೆಲಸ ಯಾಕೆ ಮಾಡ್ತೀಯ ನೀನು? ಸುಮ್ಮನೆ ಬಂದು ಸಹಾಯ ಮಾಡಬೇಕಷ್ಟೇ. ಅಲ್ಲ ಚಿಕ್ಕ ಯಜಮಾನ್ರೆ, ಅದು ನೀವೇ. ಆಯ್ತು, ಮಾತಾಡ. ಅಲ್ಲ, ನನ್ನ ಪಡಕ್ಕೆ ಅಭ್ಯಾಸ ಮಾಡ್ತಿದ್ದೆ ತಾನೆ, ನೀನು ಯಾಕೆ ಬಂದು ಮುಗಿಯೋರ್ಗು ನನ್ನ ಮುಖ ತೋರಿಸ್ಬೇಡ, ಆಯ್ತಾ? ಚಿಕ್ಕ ಯಜಮಾನ್ರೆ, ನಾ ಏನ್ ತಪ್ಪು ಮಾಡೀನಿ? ಚಿಕ್ಕ ಯಜಮಾನ್ರೆ, ಚಿಕ್ಕ ಯಜಮಾನ್ರೆ, ಒಂದು ಸ್ವಲ್ಪ ನಿಂತ್ಕೊಳ್ಳಿ. ನನಗೆ ಕ್ಷಮಿಸ್ಬಿಡಿ ಚಿಕ್ಕ ಯಜಮಾನ್ರೆ, ಏನೋ ತಪ್ಪಾಗೋಯ್ತು. ಪದೇ ಪದೇ ತಪ್ಪು ಮಾಡೋದು, ಆಮೇಲೆ ಕ್ಷಮೆ ಕೇಳೋದು, ಇದೇ ಅಭ್ಯಾಸ ಆಗ್ಬಿಟ್ಟಿದೆ ನಿನಗೆ. ಯಜಮಾನ್ರೆ, ನಾ ಏನು ಬೇಕು ಅಂತ ಮಾಡಿಲ್ಲ ಚಿಕ್ಕ ಯಜಮಾನ್ರೆ. ಆಯ್ತು, ಮಾತಾಡ. ಏನು ಚಿಕ್ಕ ಯಜಮಾನ್ರೆ, ಏನಾಗ್ತಿದೆ ನಿಮಗೆ? ಏನಿಲ್ಲ, ಯಜಮಾನ್ರೆ ಸರಿ ಇದೆ. ಚಿಕ್ಕ ಯಜಮಾನ್ರೆ, ಪರವಾಗಿಲ್ಲ, ಏನೂ ಆಗಿಲ್ಲ.
ಬರಲ್ಲ. ವಿಷದ ಪ್ರಭಾವ ತಕ್ಷಣಕ್ಕೆ ಇರೋಲ್ಲ, ನಿಧಾನವಾಗಿ ನಿಧಾನವಾಗಿ ಇರುತ್ತೆ. ನೋಡು, ವಾಂತಿ ಆಗೋದು, ತಲೆ ಸುತ್ತೋದು, ಪ್ರಜ್ಞೆ ತಪ್ಪೋದು ಇವೆಲ್ಲ ಸಹಜವೇ. ಇನ್ನು ಕೆಲವೇ ನಿಮಿಷದಲ್ಲಿ ಕಬಡ್ಡಿ ಪಂದ್ಯ ಶುರುವಾಗಲಿದೆ. ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ದ್ಯಾವ್ರೆ, ಎಲ್ಲ ನಿನ್ನ ಕೈನಲ್ಲೇ ಇದೆ ತಂದೆ. ಚಿಕ್ಕ ಯಜಮಾನ್ರು ಈ ಪಂದ್ಯದಾಗ ಗೆದ್ಬಿಟ್ರೆ ಅವ್ರ ಜೀವನದಲ್ಲೇ ಒಂದು ದೊಡ್ಡ ಗೆಲುವು ಸಾಧಿಸ್ದಂಗೆ ಆಯ್ತದೆ. ಬದುಕಿನಲ್ಲಿ ಒಂದು ಒಳ್ಳೆ ದಾರಿ ಕಂಡುಕೊಂಡಿದ್ದಾರೆ. ಆ ದಾರಿನಾಗ ಹೋಗೋಕ್ಕೆ ಈ ಪಂದ್ಯದ ಗೆಲುವೆ ನಾಂದಿ ಆಗಲಿ ಕಣಪ್ಪ. ಇದನ್ನು ನಿನಗೆ ಕಷ್ಟ ಬಂದಾಗ ಆ ದೇವರನ್ನ ಸ್ಮರಿಸ್ಕೊ. ಆಗ ದೇವರು ನಿನ್ನ ಮನಸ್ಸಿಗೆ ನೆಮ್ಮದಿ, ಬಲ ಎಲ್ಲ ಕೊಡ್ತಾನೆ. ತಗೋ, ನಿನ್ನ ಹತ್ರ ಇಟ್ಕೊ. ಎಲ್ಲ ಆಟಗಾರರಿಗೂ ಒಳ್ಳೆಯದಾಗಲಿ. ಆಟ ಆಡಬೇಕು ಅಂತಿದ್ಯಾ, ಓಡೋಗ್ಬೇಕು ಅಂತ ಇದೆ.
ಇದೇನು ಶ್ರಾವಣಿ ಅಮ್ಮವ್ರೆ, ಶ್ರೀಕಾಂತಪ್ಪನ್ನ ಆಟಕ್ಕೆ ಬರ್ದಿದ್ದಂಗೆ ನೋಡ್ಕೊಳ್ಳಿ ಅಂತ ನಾನು ನಿಮ್ಗೆ ಹೇಳಿರ್ಲಿಲ್ವಾ? ಬಂದ್ಬಿಟ್ಟವ್ರೆ. ನಾನು ಏನು ಮಾಡಲಿ ಚಂದ್ರಿ, ಆ ಶ್ರೀ ನನ್ನ ಮಾತೇ ಕೇಳಲ್ಲ ಅಂತಾರೆ. ಅವನಿಗೆ ಆ ಕಿತ್ತೋಗಿರೋ ದಾಸಿ ಮಾತೆ ವೇದ ವಾಕ್ಯ ಆಗ್ಬಿಟ್ಟು. ಜಗದೀಶ, ಶ್ರೀಕಾಂತ, ನೀವಿಬ್ಬರು ನನ್ನ ಮೊಮ್ಮಕ್ಕಳು. ನನ್ನಷ್ಟು ನಿಷ್ಪಕ್ಷಪಾತವಾದವನು ಬೇರೆ ಯಾರೂ ಇಲ್ಲ. ಅದಕ್ಕೆ ಈ ಪಂದ್ಯಕ್ಕೆ ನಾನೇ ರೆಫ್ರಿ ಆಗಿದ್ದೀನಿ. ಜಗದೀಶ, ಶ್ರೀಕಾಂತ, ಇಬ್ಬರು ಬನ್ನಿ. ಹೆಡ್ಡ ಟೈಲ? ರಾಜ. ಓ, ರಾಜ. ಶ್ರೀಕಾಂತ, ಯಾರು ಗೆಲ್ತಾರೆ ಅಂತ ಈಗಲೇ ಗೊತ್ತಾಯ್ತಲ್ಲ. ಈ ಚಿಲ್ಟುಗಳನ್ನೆಲ್ಲ ಇಟ್ಕೊಂಡು ಏನು ಆಡ್ತೀಯಾ? ಮನೆಗೆ ಹೋಗಿ ಸುಮ್ಮನೆ. ಏಯ್, ಮಾತು ಸಾಕು. ಜಗದೀಶ, ನಿಮ್ಮ ಕಡೆಯವರು ಆಟ ಆಡೋದಕ್ಕೆ ಸಿದ್ಧ ತಾನೆ? ಆಟ ಆಡಿ ಗೆಲ್ಲೋದಕ್ಕೆ ನಾವು ಯಾವತ್ತೂ ಸಿದ್ಧ. ಇವ್ರನ್ನ ಕೇಳಿ ನೋಡಿ. ಕಡೆಯಿಂದ ಉತ್ತರ ಸಿಕ್ಕಿರ್ಬೇಕಲ್ಲ. ಚಿಕ್ಕ ಯಜಮಾನ್ರೆ, ಒಂದು ನಿಮಿಷ. ಏಯ್, ಇನ್ಯಾಕೆ ಬಂದೆ ಇಲ್ಲಿಗೆ? ಹೋ ಆ ಕಡೆ. ಒಂದು ನಿಮಿಷ ಬರ್ತೀರಾ? ಯಾಕೆ ನನ್ನ ಮರ್ಯಾದೆ ತೆಗಿತಿದ್ಯಾ? ಹೋಗ್ಲಿ, ಕಟ್ಸ್ಕೋ ಶ್ರೀಕಾಂತ. ಅದನ್ನು ಕಟ್ಟಿಸ್ಕೊಂಡ್ಮೇಲೆ ಮೊದಲನೇ ಸುತ್ತು ಮುಗಿಸಿ ಎರಡನೇ ಸುತ್ತಿಗೆ ಬಂದರೂ ಬರ್ಬೋದು. ಮಾನ ತೆಗೆಯೋದಕ್ಕೆ ಬಂದಿದ್ಯಾ ಅಲ್ಲಿ? ನೋಡಿ ಹೇಗೆ ಆಡ್ಕೊಂತೀಯಾರ ಎಲ್ಲರೂ. ಯಜಮಾನ್ರೆ, ನಿಮ್ಮ ದಮ್ಮಯ್ಯ ಅಂತೀನಿ, ನನ್ನ ಮಾತು ಕೇಳಿ. ಇದನ್ನ ಕಟ್ಕೊಂಡ್ರೆ 100 ಆನೆಷ್ಟು ಬಲ ಬರುತ್ತೆ. ಅದಕ್ಕೆ ಅಲ್ಲಿ ಇದೆಲ್ಲ ಏನು ಬೇಕಾಗಿಲ್ಲ. ನೀನು ನೀವಿಬ್ರು ಆಟ ಆಡೋದಕ್ಕೆ ಸಿದ್ಧ ತಾನೆ? ಇರಿ ತಾತ, ಈ ತಂಡದವ್ರಿಗೆ ಬಲ ಬರೋದಕ್ಕೆ ಇನ್ನೂ ಯಾವ್ಯಾವ ತಾಯ್ತ ದಾರ ಕಟ್ಸ್ಕೊಬೇಕು ಏನೋ. ಎಲ್ಲ ಕಟ್ಸ್ಕೊಂಡು ಮುಗಿಲ್ಲ. ನಾವು ಸಿದ್ಧ. ತಾತ ಕೇಳ್ತಿರೋದು ಆಟ ಆಡಕ್ಕೆ, ಊಟ ಮಾಡಕ್ಕಲ್ಲ. ಆಟಕ್ಕೆ ನಾವು ಸಿದ್ಧ. ಜಗದೀಶ, ನೀನು ಟಾಸ್ ಗೆದ್ದಿದೀಯಾ. ಮೊದಲು ಪ್ರಾರಂಭಿಸ್ತೀಯಾ? ಪಾಪ ಮಕ್ಕಳು ಮೊದಲನೇ ಸಲ ಆಡ್ತಾ ಇದ್ದಾರೆ, ಅವರೇ ಬರಲಿ ಬಿಡಿ.